ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಅಣ್ಣಯ್ಯ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಫೈನಲಿ ಅಂತೂ ಇಂತೂ ವೀರಭದ್ರ ಮುಖವಾಡ ಪಾರು ಎದುರಿಗೆ ಕಳಿಸಿ ಬಿತ್ತು. ಇತ್ತ ಪಾರು ವೀರಭದ್ರ ವಿರುದ್ಧ ಸಿಡಿದೆದ್ದಿದ್ದಾಳೆ. ರತ್ನಾಗೆ ಕೊಡ್ತಿರುವಂಥ ಟಾರ್ಚರ್ ಎಲ್ಲ ನೋಡಿಬಿಟ್ಟು ಈ ಕೋಪ ನೆತ್ತಿಗೇರಿ ದುರ್ಗೆ ಆಗಿದ್ದಾಳೆ ಈ ಒಂದು ಪಾರು. ಇತ್ತ ಕಡೆ ವೀರಭದ್ರ ಅಂದ್ಕೊಂಡಂತೆ ರತ್ನಾಗೆ ಮಕ್ಕಳಾಗಲ್ಲ ಅನ್ನೋ ವಿಚಾರ ಮನೆಯವ್ರ ಮುಂದೆ ರಿವೀಲ್ ಮಾಡೇ ಬಿಟ್ಟ. ಇದರಿಂದ ಮನೆಯವರೆಲ್ಲ ಬಿಗ್ ಶಾಕ್ ಆಗಿದ್ದಾರೆ. ಹಾಗಾದರೆ ಪಾರು ಈಗ ಏನು ಮಾಡ್ತಾಳೆ? ಇತ್ತ ಕಡೆ ತನ್ನ ನಾದಿನಿಯರ ಜೀವನನ ಹೇಗೆ ಕಾಪಾಡ್ಕೊಳ್ತಾಳೆ? ಇನ್ನು ಈ ಒಂದು ಸೀನು ಮತ್ತು ಪಿಂಕಿ ಶಿವಗೆ ಪಾಠ ಕಲಿಸೋಕ್ಕಂತ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಏನದು ಪ್ಲಾನು? ಈ ಪ್ಲಾನು ಸಕ್ಸಸ್ ಆಗುತ್ತಾ? ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಇತ್ತ ಕಡೆ ವೀರಭದ್ರ ಮನೆಯಲ್ಲೆಲ್ಲರನ್ನೂ ಕೂಡ ಪೂಜೆಗಂತ ಕರೆದಿರ್ತಾನೆ. ಇಲ್ಲಿ ಶಿವು, ಪಾರು, ಶಾರದಾ, ಶಂಕರಪ್ಪ, ಮಾದಪ್ಪಣ್ಣ, ರಶ್ಮಿ ಎಲ್ಲರೂ ಕೂಡ ಮನೆಗೆ ಎಂಟ್ರಿ ಕೊಟ್ಟಿರ್ತಾರೆ. ಅದು ನೋಡಿದ್ರೆ ಯಜಮಾನ್ರೆ, ನೀವು ಕರೆದಿರೋಂಥ ಪೂಜೆಗೆ ಎಲ್ಲರೂ ಯಾವ ರೀತಿ ಆಹ್ವಾನಿಸುತ್ತಿದ್ದಾರೆ, ಅವರೆಲ್ಲ ಪ್ರಸಾದಕ್ಕೆ ಖುಷಿಯಾಗಿ ಬರ್ತಾ ಇದ್ದಾರೆ. ಆದರೆ ನೀವು ಕೊಡ್ತಿರೋದು ಪ್ರಸಾದದಲ್ಲಿರುವಂಥ ವಿಷ ಅಂತಂದ್ಬಿಟ್ಟು ಅಂತಾರೆ. ಹೌದು ಕಣ ಛತ್ರಿ, ನೋಡ್ತಾ ಇರಿ ಎಲ್ಲರಿಗೆ ಯಾವ ರೀತಿ ಚಮಕ್ ಕೊಡ್ತೀನಿ ಅಂತಂದ್ಬಿಟ್ಟು ಇಲ್ಲಿ ವೀರಭದ್ರ ಅಂದ್ಕೊಳ್ತಾ ಈ ಒಂದು ರತ್ನ ರೆಡಿ ಆಗ್ತಾ ಇರ್ತಾಳೆ. ಆಗ ಅಲ್ಲಿಗೆ ವೀರಭದ್ರ ಎಂಟ್ರಿ ಕೊಡ್ತಾನೆ. ಆಗ ಮವ ಏನಾಯಿತು ಮವ, ಏನಾಯಿತು, ಯಾಕೆ ಕೋಪ ಮಾಡ್ಕೊಂಡಿದ್ರಾ ಅಂತಾರೆ. ಏನಾಯಿತು ಅಲ್ಲ, ನೀನೇನು ಅಂದ್ಕೊಂಡ್ಬಿಟ್ಟಿದ್ಯಾ ಅಂತಂದ್ಬಿಟ್ಟು ವೀರಭದ್ರ ಬರ್ತಾಯಿದ್ರೆ, ಯಾಕೆ ಮವ ಏನಾಯಿತು ಅಂತಂದ್ಬಿಟ್ಟು ಇಲ್ಲಿ ರತ್ನ ಫುಲ್ ಟೆನ್ಷನ್ ಆಗ್ತಾ ಇರ್ತಾಳೆ. ಅಲ್ಲ, ನಾನು ನಿನಗೆ ಟಾರ್ಚರ್ ಕೊಡ್ತಾಯಿದ್ದೀನಿ, ಹೌದು, ನಾನು ನಿನ್ನ ಮುಖವಾಡನ ಬಯಲು ಮಾಡೋಕ್ಕೆ ರೆಡಿ ಆಗಿದೆಯಾ ಅಲ್ವಾ? ಅಲ್ಲ, ಇಷ್ಟು ದಿನೇನೋ ಒಬ್ಬಳೇ ಇದ್ಲು, ಆದರೆ ಈಗ ಆ ಮಾದಪ್ಪಣ್ಣ, ಶಿವು, ಪಾರು, ನಿಮ್ಮಪ್ಪ ಎಲ್ಲರೂ ಬಂದುಬಿಟ್ಟಿದ್ದಾರೆ. ಈಗ ನೀನು ಧೈರ್ಯ ಬಂದುಬಿಟ್ಟು ಮನೆಯವರೆಲ್ಲರ ಮುಂದೆ ನನ್ನ ಮುಖವಾಡ ಬಯಲು ಮಾಡಿಬಿಟ್ರೆ ಏನು ಮಾಡಬೇಕು ಅಂತಂದ್ಬಿಟ್ಟು ವೀರಭದ್ರ ಅಂತ ಇದ್ದರೆ, ಇಲ್ಲ ಮಾವ, ಆ ರೀತಿ ಏನೂ ಆಗೋಲ್ಲ, ನಾನು ನಿಜ ಯಾವುದೇ ರೀತಿ ಸತ್ಯನೂ ಹೇಳಲ್ಲ ಅಂದ್ಬಿಟ್ಟು ಇಲ್ಲಿ ರತ್ನ ಬೇಡ್ಕೊತಿದ್ರೆ, ಹೌದೌದು, ನೀನು ಹೇಳ್ತಿದ್ರೆ ನಾನು ಕೇಳ್ತಾ ಇರಬೇಕಾ? ಇದೆಲ್ಲ ಸುಳ್ಳು, ನನಗೆಲ್ಲನೂ ಚೆನ್ನಾಗೇ ಗೊತ್ತಿದೆ. ನೀನೀಗ ಮನೆಯವ್ರ ಮುಂದೆ ನನ್ನ ಮುಖವಾಡ ಬಯಲು ಮಾಡ್ತೀಯ ಅಲ್ವಾ ಅಂತಂದ್ಬಿಟ್ಟು ವೀರಭದ್ರ ಅಂತಾರೆ. ಅಯ್ಯೋ ಮಾವ, ಇಲ್ಲ ಮಾವ, ಯಾಕೆ ಆ ರೀತಿ ಮಾತಾಡ್ತಿದ್ರೆ ನೀವು ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ ರತ್ನ. ಇನ್ನು ಈ ಒಂದು ಶಿವ ಪೂಜೆಗೆಲ್ಲ ತಯಾರಿ ಮಾಡ್ತಾಯಿದ್ರೆ ಪಾರು ಮತ್ತು ಶಾರದಾ, ಮಾದಪ್ಪಣ್ಣ ಮಾತಾಡ್ತಾ ಇರ್ತಾರೆ. ನಿಮ್ಮಪ್ಪ ಸಾಮಾನ್ಯವಾಗಿ ಈ ರೀತಿ ಎಲ್ಲರನ್ನೂ ಕೂಡ ಕಲಿಯೋಕ್ಕಲ್ಲ, ಇಲ್ಲಾಂದರೆ ಏನೋ ಮಹಿಮೆ ಇದೆ, ಏನಿರ್ಬೋದು ಇಲ್ಲಿ ಅಂದ್ಬಿಟ್ಟು ಅಂತಾರೆ. ಡೋಂಟ್ ವರಿ, ಅದೇನೇ ಆಗಲಿ, ನಮ್ಮಪ್ಪ ಚಾಪೆ ಕೆಳಗಡೆ ನೀನೇನಾದರೂ ತೋಚ್ಕೊಳಕ್ಕೆ ಹೋದರೆ ಚಾಪೆನ ಮುಚ್ಚಿಬಿಟ್ಟು ಅವ್ರಿಗೆ ಸಿಗದಾಗ್ಬಿಡ್ತೀನಿ, ಆ ರೀತಿ ಆಗುತ್ತೆ. ನಮ್ಮಪ್ಪ ಏನೇ ಮಾಡಿದ್ರು ಇವತ್ತು ಅದಕ್ಕೆ ನಾನು ತಕ್ಕ ಪಾಠ ಕಲಿಸ್ತೀನಿ ಅಂದ್ಬಿಟ್ಟು ಪಾರು ಇಲ್ಲಿ ಅಂತ ಇದ್ದರೆ, ಪಾರು ಅಂತಂದ್ಬಿಟ್ಟು ಶಿವ ಕರೀತಾರೆ. ಆಗ ಪಾರು ಫುಲ್ ಟೆನ್ಷನ್ ಆಗ್ತಿದ್ರೆ, ಏನು ಪಾರು, ಅಲ್ಲ ಮಾವ ಮನೆಗೇ ಪೂಜೆಗೆ ಬಂದಿದ್ವಿ, ಆದರೆ ನೀನು ನೋಡಿದ್ರೆ ಸುಮ್ಮನೆ ಕೂತ್ಕೊಂಡಿದ್ಯಾ, ಬನ್ನಿ ಬೇಗ ಪೂಜೆಗೆಲ್ಲ ತಯಾರಿ ಮಾಡ್ಕೊಳ್ಳೋಣ ಅಂತಿದ್ರೆ, ಸರಿ ಮಾವ ಅಂದ್ಬಿಟ್ಟು ಪಾರು ಅಂತಾಳೆ. ಏನು ಬೇಡ, ನನ್ನ ಮಗಳು ಈಗ ಮನೆಗೆ ಬಂದಾಳ, ಅವಳು ಆರಾಮಾಗೆ ಇರಲಿ, ನಾನೇ ಎಲ್ಲ ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ಇಲ್ಲಿ ಸೌಭಾಗ್ಯ, ಸುಶೀಲಾ ಅಂತಾರೆ. ಓಹೋ, ನೀವು ಕೂಡ ಒಂದೇ ಪಾರ್ಟಿನ, ಸರಿ ಬಿಡಿ, ನಾನೇ ಎಲ್ಲ ತಯಾರಿ ಮಾಡ್ತೀನಿ ಅಂದ್ಬಿಟ್ಟು ಇಲ್ಲಿ ಶಿವು ಅಂತ ಇರ್ತಾನೆ. ಇನ್ನು ಇತ್ತ ಕಡೆ ಮನೆಯವರೆಲ್ಲರೂ ಕೂಡ ಪೂಜೆಗೆ ತಯಾರಿ ಆಗ್ತಾಯಿದ್ರೆ ಪಾರು ಇಲ್ಲಿ ಬರ್ತಾ ಇರ್ತಾಳೆ. ಅಷ್ಟರಲ್ಲಿ ವೀರಭದ್ರ ಇಲ್ಲಿ ವಾರ್ ಕೊಡ್ತಾ ಇರ್ತಾನೆ ಈ ಒಂದು ರತ್ನಗೆ. ಬೇಡ ಮಾವ, ನಾನು ಯಾರಿಗೂ ಏನು ಮಾಡಲ್ಲ ಮಾವ, ಬಿಟ್ಬಿಡಿ ಮಾವ ಅಂದ್ಬಿಟ್ಟು ರತ್ನ ಇಲ್ಲಿ ಕಣ್ಣೀರಾಗ್ತಾ ಇದ್ದರೆ ವೀರಭದ್ರ ಇದೇ ಒಳ್ಳೆ ಚಾನ್ಸು ಅಂದ್ಬಿಟ್ಟು ಇನ್ನಷ್ಟು ಭಯ ಬೀಳಿಸ್ತಾ ಇರ್ತಾನೆ ರತ್ನನ. ಅದನ್ನು ಪಾರು ನೋಡೇ ಬಿಡ್ತಾಳೆ ಕಿಟಿಕಿಯಲ್ಲಿ. ಅರೆ ಅಪ್ಪ, ನೀನು ಇನ್ನೂ ಬದಲಾಗಿಲ್ವಾ? ನನ್ನ ನಾದಿಗೆ ತೊಂದರೆ ಕೊಡ್ತಾ ಇದೆಯಾ? ಇವತ್ತು ನೀನು ಬಿಡಲ್ಲ ಕಣೋ, ಇವತ್ತು ನಾನೇ ಮಚ್ಚ ತಗೊಂಡು ಕೊಲೆ ಮಾಡಿ ಸ್ಟೇಷನ್ಗೆ ಹೋದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಪಾರು ಇಲ್ಲಿ ಬರ್ತಾಯಿದ್ರೆ ವೀರಭದ್ರ ಹೊರಗಡೆ ಹೋಗ್ತಾ ಇರ್ತಾನೆ. ಪಾರು ಮಚ್ಚ ತಗೊಂಡು ಆ ಒಂದು ವೀರಭದ್ರ ಹಿಂದೆನೇ ಹೋಗ್ತಾ, ಇನ್ನೇನು ಸಿಗದು ಹಾಕೇ ಬಿಟ್ಲು ಅನ್ನೋಷ್ಟರಲ್ಲಿ ಸೌಭಾಗ್ಯ ಬಂದು ತಡಿತಾಳೆ. ಏನು ಮಾಡ್ತಾಯಿದ್ದೆ ಮಗಳೇ ನೀನು ಅಂತಿದ್ರೆ, ಅಮ್ಮ ಬಿಡು ನೀನು, ಅಪ್ಪ ಎಂಥ ಕೆಲಸ ಮಾಡ್ತಿದ್ದೀನಿ ಗೊತ್ತಾ, ನಿನಗೆ ಗೊತ್ತಿಲ್ಲ ಬಿಡು, ನಾನು ಇವತ್ತು ಅವ್ರನ್ನ ಸುಮ್ಮನೆ ಬಿಡಲ್ಲ, ನಾನು ಅವರ ಅಪ್ಪ, ನಾನು ಅವಳ ಮಗಳ ಅಂತಲೂ ನೋಡೋಲ್ಲ, ಇವತ್ತು ಅವ್ರನ್ನ ಸಾಯಿಸ್ತೀನಿ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ ಪಾರು. ಸ್ವಲ್ಪ ಸಮಾಧಾನ ಮಾಡ್ಕೊ, ನನ್ನ ಕಣ್ಣು ನೋಡಿಲ್ಲಿ, ಸಮಾಧಾನ ಮಾಡ್ಕೊ ಅಂತಂದ್ಬಿಟ್ಟು ಇಲ್ಲಿ ಸಮಾಧಾನ ಮಾಡ್ತಾ ಇರ್ತಾರೆ ಈ ಒಂದು ಸೌಭಾಗ್ಯ ಪಾರುನ. ಆಗ ಪಾರು ಸ್ವಲ್ಪ ಕಂಟ್ರೋಲ್ ಆಗ್ತಾಳೆ. ಏನು ಮಾಡೋಕ್ಕೆ ಕೊಟ್ಟಿದ್ಯಮ್ಮ, ಅವನಿನ ತಂದೆನೇ ಸಾಯಿಸೋಕ್ಕಾಗತ್ತಾ ಅಂತಿದೆ. ಹೌದು, ಯಾವ ಊರು ಸೀಮೆ ತಂದೆ, ಅವನು ನನ್ನ ನಾದಿನಿಗೆ ತೊಂದರೆ ಕೊಡ್ತಾ ಇದ್ದಾನೆ, ಗೊತ್ತಾ ಅಮ್ಮ ನಿನಗೆ ಅಂತಿದೆ. ಹೌದು, ನನಗೆಲ್ಲನೂ ಗೊತ್ತು ಅಂದ್ಬಿಟ್ಟು ಇಲ್ಲಿ ಸೌಭಾಗ್ಯ ಅಂತಾಳೆ. ಇಲ್ಲ, ನಿನಗೇನು ಗೊತ್ತಿಲ್ಲ, ನಿನಗೇನಾದರೂ ಗೊತ್ತಿದ್ರೆ ಇಷ್ಟೊತ್ತಿಗೆ ಏನಾದರೂ ತಗೊಳ್ಬೇಕಾಯ್ತು ಆ್ಯಕ್ಷನು, ನೀನು ನೋಡಿಲ್ಲಮ್ಮ, ನಾನು ಕಣ್ಣಾರೆ ನೋಡಿದ್ದೀನಿ. ಅಪ್ಪ ಈ ರೀತಿ ಮಾಡ್ತಂತ ಅಂದ್ಕೊಂಡಿದ್ದಿಲ್ಲ. ನನ್ನ ನಾದಿನಿಗೆ ಈ ರೀತಿ ನೋವು ಮಾಡಿದ್ರೆ ನಾನು ಸುಮ್ಮನೆ ಬಿಡಲ್ಲ, ಇದೇನಾದರೂ ನನ್ನ ಗಂಡಗೆ ಗೊತ್ತಾದರೆ ಮೂರನೇ ಕಣ್ಣು ಬಿಡ್ತಾನೆ, ಈಗಲೇ ನಾನು ಅವ್ರನ್ನ ಸಾಯಿಸ್ಬಿಡ್ತೀನಿ, ಜೈಲಿಗೆ ಹೋದ್ರೂ ಪರವಾಗಿಲ್ಲ, ಬಿಡು ನನ್ನ ಅಂದ್ಬಿಟ್ಟು ಪಾರು ಅಂತ ಇದ್ದರೆ, ಸಮಾಧಾನ ಮಾಡ್ಕೊ, ನನಗೆಲ್ಲನೂ ಗೊತ್ತಾಯಿದೆ. ಏನಾಯಿತು ಗೊತ್ತಾ, ಈ ನಿಮ್ಮಪ್ಪ ಬೇಕು ಅಂತಲೇ ರತ್ನ ಈ ಮನೆ ಸೊಸೆ ಮಾಡ್ಕೊಂಡಿರೋದು. ಏನು ಅಂತಾರೆ, ಶಿವ ಮೇಲೆ ಸೇಡು ತೀರಿಸ್ಕೊಳ್ಳೋಕ್ಕೋಸ್ಕರ. ನೋಡಮ್ಮ, ನಾನು ಇವರಿಗೆ ಇಷ್ಟು ವರ್ಷದಿಂದ ಏನೂ ಮಾಡೋಕ್ಕಾಗಲ್ಲ, ಏಕೆಂದರೆ ಕಟ್ಕೊಂಡಿರೋ ಗಂಡ ಅಂತಂದ್ಬಿಟ್ಟು. ಆದರೂ ರತ್ನ ಕೂಡ ಈ ಪರಿಸ್ಥಿತಿ ಬಂದುಬಿಡ್ತು. ಆದರೆ ಏನು ಮಾಡ್ತೀಯ, ನಮ್ಮ ಪರಶು ತುಂಬಾ ಒಳ್ಳೆಯವನು,
ಈ ಒಂದು ಅವರಪ್ಪ ಕೊಡೋ ಟಾರ್ಚರ್ಗೆ ಬೇಡ, ನಾವು ಬೇರೆ ಮನೆ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ. ಆದರೆ ರತ್ನ ಬೇಡ, ಕುಟುಂಬನ ಹೊಡಿಬಾರ್ದು ಅಂತ ಸುಮ್ಮನೆ ಇದ್ದಾಳೆ. ನಮ್ಮ ಪರಶು ರತ್ನನ ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ. ಗಂಡ ಹೆಂಡತಿ ಚೆನ್ನಾಗಿದ್ದರೆ ಸಾಕಲ್ಲಮ್ಮ, ಇವ್ರನ್ನ ಏನು ಮಾಡ್ತೀಯ ಬಿಡು ಅಂದ್ಬಿಟ್ಟು ಅಂತಾರೆ. ಇಲ್ಲಮ್ಮ, ಇವ್ರು ಹೀಗೆ ಬಿಟ್ಟರೆ ಹಿಂಗೆ ತಯಾರಾಗ್ತಾರೆ, ಇವ್ರಿಗೆ ಬುದ್ಧಿ ಕಲಿಸ್ಲೇಬೇಕು ಅಂದ್ಬಿಟ್ಟು ಪಾರು ಇಲ್ಲಿ ಆಟ ಮಾಡ್ತಾಯಿದ್ರೆ ಇನ್ನು ನೀಲು ಕೂತ್ಕೊಂಡಿರ್ತಾಳೆ. ಆಗ ಶಾರದಾ ಬಂದ್ಬಿಟ್ಟು ಲೀಲಾ ಅಂತಂದ್ಬಿಟ್ಟು ಅಂತಾರೆ. ಏನು ಮಾತಾಡಿದ್ರೆ ಸುಮ್ಮನೆ ಇದ್ದರೆ ಯಪ್ಪ ಈ ಮುಂದೊಂದು ಕತೆ ಪುರಾಣ ಅಂದ್ಬಿಟ್ಟು ಇಲ್ಲಿ ಲೀಲಾ ಮನಸ್ಸಲ್ಲಿ ಅಂದ್ಕೊಳ್ತಾಳೆ. ಲೀಲಾ ತುಂಬಾ ಖುಷಿಯಾಯಿತು, ನಿನ್ನ ಮಗನಿಗೋಗಿ ಹೊಡೆದಿಯಂತೆ. ಹೌದು, ನನ್ನ ಸೊಸೆ ಮಾಡಿದ್ದು ಸರಿಯಾಗಿ ಇತ್ತಂತ ನೀನಾದರೂ ಒಪ್ಕೊಂಡಲ್ವಾ? ನಮ್ಮ ರಶ್ಮಿ ಮಾಡಿದ್ದು ಮಾವನ ಪರವಾಗಿ ನಿಂತ್ಕೊಂಡಿದ್ದು ಒಳ್ಳೆಯದೇ ಆಯಿತು. ಆದರೆ ಮನೆಯಿಂದ ಆಚೆ ಹಾಕಿದ್ದು ಒಳ್ಳೆಯದೋ ಕೆಟ್ಟದೋ ನನಗಂತೂ ಗೊತ್ತಿಲ್ಲ. ಆದರೆ ನೀನೀಗ ಬದಲಾಗಿದೆಯಲ್ಲ ಅಷ್ಟು ಸಾಕು ಅಂದ್ಬಿಟ್ಟು ಇಲ್ಲಿ ಶಾರದಾ ಅಂತಾರೆ. ಓಹೋ, ಯಾರು ಹೇಳಿದ್ದು ನಾನು ಬದಲಾಗಿನ ಅಂತ? ನಾನು ಯಾವುದೇ ಕಾರಣಕ್ಕೂ ಬದಲಾಗಿಲ್ಲ, ಇದೇ ಚಾನ್ಸು ಅಂದ್ಕೊಂಡು ನನ್ನ ಬೆಣ್ಣೆ ಹಚ್ಚಕ್ಕೆ ಬರಬೇಡ ನೀನು ಅಂದ್ಬಿಟ್ಟು ಇಲ್ಲಿ ಲೀಲಾ ಅಂತಾಳೆ. ಅಯ್ಯೋ ಲೀಲಾ, ಯಾಕೆ ಈ ರೀತಿ ಮಾತಾಡ್ತಿದ್ಯಾ? ಎಷ್ಟಾದರೂ ಕೂಡ ನಾವು ಬೀಗರಲ್ವಮ್ಮ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ ಶಾರದಾ. ಓಹೋ, ಯಾವ ಬೀಗರು ಅಂತೀನಿ, ನಿನ್ನ ಮಗಳು ನನ್ನ ಮಗನೇ ಕತ್ತಿಡ್ದು ಆಚೆ ಹಾಕಿದ್ದಾಳೆ, ಇದು ಮಾತ್ರ ಸರಿನಾ ಅಂತಾರೆ. ಅಯ್ಯೋ ಸರಿ ಅಂತ ಯಾರು ಹೇಳಿದ್ರೀಗ? ತಪ್ಪು ಅಲ್ವಾ? ಆದರೆ ಅವನಿಗೆ ಬುದ್ಧಿ ಬರಲ್ಲ ಅಂತ ಈ ರೀತಿ ಮಾಡಿದ್ದು ಅಂದ್ಬಿಟ್ಟು ಅಂತಾರೆ. ಹಾಗೇನೂ ಇಲ್ಲ ಬಿಡಿ ಅಂತ ಲೀಲಾ ಅಂತಾರೆ. ನನಗೆ ಚೆನ್ನಾಗೇ ಗೊತ್ತಿದೆ, ನನ್ನ ಕಣ್ಣು ಮುಂದೆನೇ ನನ್ನ ಮಗಳಿಗೆ ಎಷ್ಟು ಅನ್ಯಾಯ ಮಾಡಿದೆ ಅಂತ ನೋಡಿದ್ದೀನಿ. ಅವಳಿಗೆ ಒಂದು ತುತ್ತು ಅನ್ನ ಹಾಕೋಕ್ಕೂ ಹಿಂದೆ ಮುಂದೆ ನೋಡಿದ್ಯಾ? ಆದರೆ ಈಗಾದರೂ ಬದಲಾಗು ಅಂದ್ಬಿಟ್ಟು ಅಂತಾರೆ. ಚಾನ್ಸೇ ಇಲ್ಲ, ನೀವು ನನ್ನ ಬದಲಾಗಿದೆ ಅಂತ ಅಂದ್ಕೋಬೋದು, ಆದರೆ ನಾನು ಮಾತ್ರ ಆ ಮೂಟೆನ ಸೊಸೆ ಅಂತ ಒಪ್ಕೊಳ್ಳಲ್ಲ. ನನಗೆ ತೆಳ್ಳಗೆ ಬೆಳ್ಳಗೆ ಇರುವಂಥ ಸೊಸೆನೇ ಬೇಕು ಅಂತಂದ್ಬಿಟ್ಟು ಇಲ್ಲಿ ಲೀಲಾ ಅಲ್ಲಿಂದ ಹೊರಟೋಗ್ತಾಳೆ. ಕಾಲನೇ ಬುದ್ಧಿ ಕಲಿಸುತ್ತೆ, ಕರ್ಮ ನಮ್ಮನ್ನ ಯಾವತ್ತೂ ಕೂಡ ಬಿಡಲ್ಲ ಲೀಲಾ, ನೋಡ್ತಾ ಇರು, ನಿನಗೂ ಕೂಡ ಅದೇ ಪರಿಸ್ಥಿತಿ ಬಂದೇ ಬರುತ್ತೆ. ನಮ್ಮ ರಶ್ಮಿನ ಸೊಸೆ ಅಂತ ನೀನೇ ಮನಸಾರೆ ಒಪ್ಕೊಳ್ತೀಯಾ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾಳೆ ಶಾರದಾ. ಇನ್ನು ಈ ಒಂದು ಸೌಭಾಗ್ಯ ವೀರಭದ್ರ ಮುಖವಾಡನೆಲ್ಲ ಪಾರು ಎದುರಿಗೆ ಬಯಲು ಮಾಡ್ತಾಳೆ. ಇದರಿಂದ ಪಾರು, ಇಲ್ಲ ಇದು ಹೇಗೆ ಸಾಧ್ಯ, ನಿಮಗೆ ಬುದ್ಧಿನೇ ಇಲ್ವಾ? ಅಲ್ಲ ಅಪ್ಪನ ವಿರುದ್ಧ ಸಿಡಿದೆದ್ದಲೇಬೇಕು, ಇವತ್ತು ನಾನು ಬೇರೆ ದಾರಿನೇ ಇಲ್ಲ, ಅವ್ರಿಗೆ ಬುದ್ಧಿ ಕಲಿಸ್ತೀನಿ, ನೋಡ್ತಾ ಇರು ಅಮ್ಮ, ನೀನನ್ನು ಬಿಟ್ಬಿಡು, ಇವತ್ತು ನಾನು ಬಿಡಲ್ಲ ಅಂದ್ಬಿಟ್ಟು ಅಂತ ಇದ್ರೆ ಬೇಡ ಪಾರು ಬೇಡ, ಎಲ್ಲರೂ ಪೂಜೆಗಂತ ಮನೆಗೆ ಬಂದಿದ್ದಾರೆ, ಸಮಾಧಾನ ಮಾಡ್ಕೊಂಡ್ಬಿಟ್ಟು ಅಂತ ಇರ್ತಾರೆ. ಇನ್ನು ಇತ್ತ ಕಡೆ ಸೌಭಾಗ್ಯ ಬರ್ತೀನಿ ಇರು ಅಂದ್ಬಿಟ್ಟು ಅಲ್ಲಿಂದ ಹೊರಗಡೆ ಹೋಗ್ತಿದ್ರೆ ಇಲ್ಲಿ ವೀರಭದ್ರ ಇರ್ತಾನೆ. ವೀರಭದ್ರ ಹತ್ರ ಪಾರು ಬಂದೇ ಬಿಟ್ಬಿಟ್ಟು ಏಯ್ ಏನೋ ಅಪ್ಪ ಅಂತಂದ್ಬಿಟ್ಟು ಅಂತಾರೆ. ಪಾರು ಏನು ಮಾಡ್ತಿದ್ಯಾ ನೀನು ಅಂತಾರೆ. ಮಚ್ಚಿಡ್ಕೊಂಡು ಇಲ್ಲಿ ಕತ್ತಲ್ಲಿ ಇಡ್ತಾಳೆ. ಏನು ಮಾಡಬೇಕಾ, ನೀನು ನೋಡ್ತಾ ಇದ್ರೆ ನನಗೆ ರಕ್ತ ಕುದೀತಾ ಇದೆ, ಕೀಚಕ ನೀನು, ಇದು ತಗೊಂಡು ನೀನು ಮಚ್ಚು ತಗೊಂಡು ಕಡಿದು ಬಿಡ್ಬೇಕಂತಲೇ ಅನಿಸ್ತಾ ಇದ್ದು, ಆದರೆ ಏನು ಮಾಡ್ತೀಯಾ, ನೀ ನನ್ನ ಅಪ್ಪ ನನಗೆ ಜನ್ಮ ಕೊಟ್ಟಿದೆ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಸುಮ್ಮನೆ ಇದ್ದೀನಿ ಅಂದ್ಬಿಟ್ಟು ಅಂತಾರೆ. ಪಾರು ಏನು ನಾಲಿಗೆ ದೊಡ್ಡದಾಗ್ತಾ ಇದೆ ಅಂತಾರೆ. ಸುಮ್ಮನೆರಯ್ಯ ಕಂಡಿದ್ದೀನಿ ನೀನೇನು ಅಂತಂದ್ಬಿಟ್ಟು ಪಾರು ಅಂತ ಇದ್ರೆ ತಂದೆಯನ್ನು ಮರೆಯೋದೇನೇ ಇಲ್ವಾ ನಿನಗೆ ಅಂತ ವೀರಭದ್ರ ಅಂತಾರೆ. ಏನು ತಂದೆಯನ್ನು ಮರೆಯೋದೇನ? ನಿನಗೆ ಮರ್ಯಾದೆ ಕೊಡೋಕ್ಕೆ ಯೋಗ್ಯತೆಯೇ ಇಲ್ಲ, ನೀನೇನು ದೊಡ್ಡ ಸೀಮೆ ನಾಯಕ ಅಂತ ಮರ್ಯಾದೆ ಕೊಡಬೇಕು, ನೀನೇನು ಮಾಡ್ತೀಯ ಅಂತ ನನಗೆ ಚೆನ್ನಾಗೇ ಗೊತ್ತಿಲ್ವಾ? ನನ್ನ ನಾದಿನಿಗೆ ಟಾರ್ಚರ್ ಕೊಡ್ತಾ ಇದೆಯಾ? ನೋಡು, ನಾನು ಅದಕ್ಕೆ ಇಷ್ಟು ಕೋಪ ಮಾಡ್ಕೊಂಡಿದ್ದೀನಿ, ನನ್ನ ಗಂಟ ಆದರೆ ಇನ್ನೂ ನಿನ್ನ ಬಿಡೋದೇ ಇಲ್ಲ, ಸಿಗದಾಗ್ಬಿಡ್ತಾನೆ ಅಂದ್ಬಿಟ್ಟು ಅಂತಾರೆ. ಏನು ಮಾತಾಡ್ತೀನಿ ನೀನು ಅಂತೀರಿ? ಹೌದು, ಏನು ಈ ಒಂದು ರಾಕ್ಷಸನ್ನ ಸಾಯಿಸೋಕ್ಕೆ ಶಿವನೇ ಬರಬೇಕಂತಾಗಿಲ್ಲ, ಶಿವನ್ ಹೆಂಡ್ತಿ ಪಾರ್ವತಿನೇ ಸಾಕು, ಇವತ್ತು ನಿನ್ನ ಮುಗಿಸಿ ನಾನು ಜೈಲಿಗೆ ಹೋಗ್ಲಿದ್ದು ಪರವಾಗಿಲ್ಲ, ನೀನು ಇವತ್ತು ಬಿಡಲ್ಲ ನಾನು ಅಂದ್ಬಿಟ್ಟು ಅಂತ ಇದ್ದರೆ ಏನು ಮಾಡ್ತಿದ್ಯಾ, ನನ್ನ ತಂದೆ ಅನ್ನೋದು ಮರಿಬೇಡ ಅಂತಿದ್ರೆ ನಿನ್ನ ತಂದೆ ಅಂದಕ್ಕೆ ನನಗೆ ಏಸಿಗೆ ಆಗ್ತಾಯಿದೆ ಅಂದ್ಬಿಟ್ಟು ಅಂತಾರೆ. ಏನು ಈ ಒಂದು ತಂದೆ ಹತ್ಯೆ ಗೊತ್ತು ತಾನೆ, ಎಂಥ ಒಂದು ಅಪರಾಧ ನಿನಗೆ ಅಂತಿದ್ರೆ, ಓಹೋ ತಂದೆ ಸಾಯಿಸಿದ್ರೆ ಏನಾಗುತ್ತೆ ಅಂತಿದ್ರೆ ಬ್ರಹ್ಮೆ ಹತ್ಯೆ ಮಾಡ್ದಂಗೆ ಅಂದ್ಬಿಟ್ಟು ಅಂತಾರೆ. ಓ ಹೌದಾ, ಆ ಬ್ರಹ್ಮನೇ ಕೇಳ್ತೀನಿ, ಇಂಥ ಒಂದು ನೀಚನ ಯಾಕೆ ತಾನೇ ನೀನು ಜನ್ಮ ಕೊಟ್ಟೆ? ಇವ್ರಿಗೆ ಬುದ್ಧಿನೇ ಇಲ್ಲ ನೋಡು, ಅದಕ್ಕೆ ತಲೆಯಲ್ಲಿ ಕೂದಲೇ ಬೆಳೆದಿಲ್ಲ, ಬರೀ ಇವ್ರದ್ದು ಹೊಟ್ಟೆ ಕಿಚ್ಚಿನ ಬುದ್ಧಿ, ಮತ್ತು ಇನ್ನೊಬ್ರಿಗೇನೋ ಏನು ಗಾಳಿ ಮಾಡಬೇಕು, ಏನು ನೋವು ಕೊಡಬೇಕು ಅನ್ನೋದೇ ನಿನ್ನ ತಲೆಯಲ್ಲಿರೋದು. ಅದಕ್ಕೆ ಅನಿಸುತ್ತೆ ನೀನು ಈಗ ಎಷ್ಟೇ ಮಾಡಿದ್ರು ಕೂಡ ನೆಮ್ಮದಿ ಇಲ್ಲ ಅನ್ನೋದು. ನೋಡ್ತಾ ಇರು, ಈಗ ನೀನು ಬದಲಾದರೆ ಸರಿ, ಇಲ್ಲಪ್ಪ ಅಂತಂದರೆ ನಿನಗೆ ಒಂದು ಗತಿ ಕಾಣಿಸ್ತೀನಿ, ಅದು ನನ್ನ ಕೈಯಿಂದನೇ ಅಂತಂದ್ಬಿಟ್ಟು ಪಾರು ಇಲ್ಲಿ ವಾರ್ ಮಾಡ್ತಾಯಿದ್ರೆ ಅಂತಂದ್ಬಿಟ್ಟು ವೀರಭದ್ರ ಅಂತಾರೆ. ಮಚ್ಚು ತಗೊಂಡು ಎದೆಗೆ ಹೇಳ್ತಿದ್ರೆ ಈ ಎದೆನೇ ಸೀಳ್ಬೇಕು ಅನ್ನಿಸ್ತಾ ಇದೆ ನನಗೆ, ಆದರೆ ಏನು ಮಾಡ್ತೀಯಾ, ಆ ರೀತಿ ಮಾಡಬಾರ್ದು, ನಮ್ಮ ಸಂಸ್ಕಾರದಲ್ಲಿ ಮತ್ತು ನಮ್ಮ ಈ ಒಂದು ಸಂಸ್ಕಾರ ನನಗೆ ಯಾವುದೇ ರೀತಿ ಹೇಳ್ಕೊಟ್ಟಿಲ್ಲ, ನನ್ನ ತಂದೆನ ಸಾಯಿಸಬೇಕು ಅಂತ. ನಾವು ಒಳ್ಳೆ ಇದ್ದೇ ಬುದ್ಧಿಯಿಂದ ಕಲಿತು ಬಂದಿರೋಳು, ಅದಕ್ಕೆ ಸುಮ್ಮನಿದ್ದೀನಿ. ಇಲ್ಲ ಅಂತಂದಿದ್ರೆ ನೋಡ್ತಾ ಇರು, ಒಂದಲ್ಲ ಒಂದಿನ ನೀನು ಇದೇ ರೀತಿ ಮಾಡ್ತಾ ಇದ್ದರೆ ನನ್ನ ಕೈಯಿಂದನೇ ನೀನು ಸಾವು ಅಂದ್ಬಿಟ್ಟು ಪಾರು ಅಲ್ಲಿಂದ ಹೊರಟೋಗ್ತಾಳೆ. ವೀರಭದ್ರಗೆ ಇಲ್ಲಿ ಟೆನ್ಷನ್ ಆಗ್ತಾ ಇರುತ್ತೆ. ಮೆರಿ ಪಾರು, ಎಷ್ಟು ದಿನ ಮರಿ ಅಂದ್ಬಿಟ್ಟು ಇಲ್ಲಿ ವೀರಭದ್ರ ಅಂತ ಇರ್ತಾರೆ. ಇನ್ನು ಪೂಜೆಗೆಲ್ಲ ತಯಾರಿಯಾಗಿ ಪೂಜೆ ಎಲ್ಲ ಮಾಡ್ತಾ ಇರ್ತಾರೆ. ಪೂಜೆ ಎಲ್ಲ ಆಗಿದ ತಕ್ಷಣ ಪೋಸ್ಟ್ ಅಂತ ಬರುತ್ತೆ. ಏನದು ಪೋಸ್ಟು ಅಂದ್ಬಿಟ್ಟು ಇಲ್ಲಿ ಮನೆಯವರೆಲ್ಲರೂ ಅಂತಿದ್ರೆ ಪಾರು ಆ ಒಂದು ಪೇಪರ್ನ ಓದ್ತಾಳೆ. ಏನಮ್ಮ ಪಾರು, ಏನಿದೆ ಅದರಲ್ಲಿ, ಗಟ್ಟಿಯಾಗಿ ಎಲ್ಲರೂ ಕೇಳಿಸೋ ಥರ ಓದು ಅಂದ್ಬಿಟ್ಟು ಅಂತಾರೆ. ಇದು ಮೆಡಿಕಲ್ ರಿಪೋರ್ಟು, ರತ್ನಗೆ ಇನ್ನು ಮುಂದೆ ಮಕ್ಕಳಾಗಲ್ಲ ಅನ್ನೋ ಬರೆದಿದೆ ಅಂದ್ಬಿಟ್ಟು ಪಾರು ಅಂತಾರೆ. ಆಗ ಎಲ್ಲರಿಗೂ ಶಾಕ್ ಆಗುತ್ತೆ.
ವೀರಭದ್ರ ಖುಷಿ ಆಗ್ತಾನೆ. ಅಂತಿಂತು ನಾನು ಮಾಡಿರೋ ಪ್ಲಾನ್ ಸಕ್ಸಸ್ ಆಯಿತು. ಈಗಾದರೂ ಗೊತ್ತಾಯ್ತಲ್ಲ ನಾನು ಈ ಮನೆಗೆ ಪೂಜೆ ಕರೆದಿದ್ದು ಯಾವ ಉದ್ದೇಶದಿಂದ ಅಂತಂದ್ಬಿಟ್ಟು ವೀರಭದ್ರ ಖುಷಿಯಿಂದ ಎಲ್ಲರ ಮುಖ ನೋಡ್ತಿದ್ರೆ ಎಲ್ಲರೂ ಆತಂಕಗೊಂಡಿರ್ತಾರೆ. ಆಗ ಪಾರುಗೆ ಶಾಕ್ ಆಗುತ್ತೆ. ಓಹೋ ಅಪ್ಪ, ನೀನು ಇದಕ್ಕೆ ಹಾಗಾದರೆ ಈ ಒಂದು ಪೂಜೆಗೆ ಇನ್ವೈಟ್ ಮಾಡಿದ್ದು ಎಲ್ಲರನ್ನ, ಇದೆಲ್ಲ ನೀನು ಪ್ಲಾನ್ ಅಂತ ಚೆನ್ನಾಗೇ ಗೊತ್ತಿದೆ. ಇಲ್ಲ ಬಿಡಲ್ಲ ನೀನು ಅಂದ್ಬಿಟ್ಟು ಆದಷ್ಟು ಬೇಗ ಪಾರು ಅಂದ್ಕೊಳ್ತಾ ಇದ್ದರೆ ಇತ್ತ ಕಡೆ ಪಾಪ ಬೇಜಾರಲ್ಲೇ ಇರ್ತಾರೆ ರತ್ನ, ಶಿವ ಎಲ್ಲರೂ. ಅಯ್ಯೋ ಏನಾಯಿತು ಅಂತಂದರೆ ಸಮಾಧಾನ ಮಾಡ್ಕೋ ರತ್ನ ಅಂದ್ಬಿಟ್ಟು ಪಾರು ಇಲ್ಲಿ ಅಂತ ಇರ್ತಾರೆ. ಹಾಗಾದರೆ ವೀರಭದ್ರ ಮುಖವಾಡ ಅಂತ ಕಳಚಾಗಿದೆ ಪಾರುಗೆ. ಈ ವಿಚಾರ ಶಿವ ಮುಂದೆ ರಿವೀಲ್ ಮಾಡ್ತಾರೆ. ರತ್ನಗೆ ಮಕ್ಕಳಾಗಿಲ್ಲ ಅನ್ನೋ ವಿಚಾರ ಕೇಳಿ ಎಲ್ಲರೂ ಶಾಕ್ ಆಗ್ತಿದ್ರೆ ಪಾರು ಇದಕ್ಕೇನಾದರೂ ಉಪಾಯ ಮಾಡ್ತಾಳ, ವೀರಭದ್ರ ಪ್ಲಾನ್ನ ತಲೆ ಕೆಳಗೆ ಮಾಡ್ತಾಳ ಅಂತ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.